ರಾಜ್ಯದಲ್ಲಿ ಮುಂಬರುವಂತಹ ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಮುಂದುವರಿಸೋದಕ್ಕೆ ಮೈತ್ರಿ ನಾಯಕರ ಬಿಗ್ ಪ್ಲಾನ್ ಎದುರಾಗಿದೆ. ಬಿಜೆಪಿ ಜೆಡಿಎಸ್ಗೆ ಸಮನ್ವಯ ಸಮಿತಿ ರಚನೆ ಸಾಧ್ಯತೆ, ಸರ್ಕಾರದ ವಿರುದ್ಧ ಜಂಟಿ ಹೋರಾಟಕ್ಕೆ ದೋಸ್ತಿ ಪಾರ್ಟಿಗಳು ಮುಂದಾಗಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ಗೆ ಸಮನ್ವಯ ಸಮಿತಿ ರಚನೆ ಸಾಧ್ಯತೆ, ಸರ್ಕಾರದ ವಿರುದ್ಧ ಜಂಟಿ ಹೋರಾಟ ದೋಸ್ತಿಗಳ ನಿರ್ಧಾರ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಸ್ಫೋಟಕ ಹೇಳಿಕೆ ಇದು. ರಾಜ್ಯದಲ್ಲಿ ಬೆಂಗಳೂರಿಗೊಂದು ರಾಜ್ಯಕ್ಕೊಂದು ಸಮಿತಿ ಕುರಿತು ಚರ್ಚೆ. ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ಶೀಘ್ರ ಸಮಿತಿ ಪ್ರಕಟ ಆಗೋ ಸಾಧ್ಯತೆ ಇದೆ. ಸಮನ್ವಯ ಸಮಿತಿ ರಚನೆ ಸಂಬಂಧ 8-10 ದಿನಗಳಲ್ಲಿ ಹೆಸರು ಪ್ರಕಟ ಆಗುತ್ತೆ. ಸದ್ಯದಲ್ಲೇ ಗ್ರೇಟರ್ ಬೆಂಗಳೂರು ಚುನಾವಣೆ ಇರುವ ಕಾರಣ ಸದ್ಯದಲ್ಲೇ ಆ ನಿರ್ಧಾರಗಳು ನಡೆಯಬಹುದು. ಬೆಂಗಳೂರಿನಲ್ಲಿ ಇನ್ನು ಗ್ರೇಟರ್ ಬೆಂಗಳೂರು ಚುನಾವಣೆ ಬರುತ್ತೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಪಂಚಾಯತ್ ಎಲೆಕ್ಷನ್ಗಳಲ್ಲೂ ಕೂಡ MP ಎಲೆಕ್ಷನ್ನಲ್ಲಿ ಹೇಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾಗಿತ್ತು, ಹಾಗೇನೆ ಮುಂಬರುವಂತಹ ಎಲ್ಲ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲೂ, ಅದು ಬೇರೆ ಬೇರೆ ತರಹದ ಚುನಾವಣೆಗಳಾಗಿರಲಿ, ಎಲ್ಲ ಚುನಾವಣೆಗಳಲ್ಲೂ ಕೂಡ ದೋಸ್ತಿ ಮುಂದುವರಿಯುತ್ತೆ. ಒಂದು ವೇಳೆ ಬೆಂಗಳೂರಿಗೊಂದು ರಾಜ್ಯಕ್ಕೊಂದು ಸಮಿತಿ ರಚನೆ ಆಗಿದ್ದಲ್ಲಿ ಬೂತ್ ಮಟ್ಟದಲ್ಲೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಶಕ್ತವಾದಂತಹ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮೋದ್ರಲ್ಲಿ ಸಂಶಯಗಳಿಲ್ಲ. ಬಿಜೆಪಿ ಜೆಡಿಎಸ್ಗೆ ಸಮನ್ವಯ ಸಮಿತಿ ರಚನೆಯ ಬಗ್ಗೆ ಮಾತುಕತೆಗಳು ನಡೀತಾ ಇದೆ. ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಕೂಡ ಜಂಟಿಯಾಗಿ ಕಾರ್ಯಾಚರಿಸಿದ್ರೆ ರಾಜ್ಯದ ಚುಕ್ಕಾಣಿ ಹಿಡಿಬಹುದು ಅನ್ನೋದು ಎರಡೂ ಪಕ್ಷದ ವಕ್ತಾರರುಗಳ ಅಭಿಪ್ರಾಯ. ಹಾಗಾಗಿ ಕೇಂದ್ರದಲ್ಲಿ ಹೇಗೆ ಮೈತ್ರಿ ಆಗಿದೆಯೋ ಅದೇ ತರಹ ರಾಜ್ಯದಲ್ಲೂ ಕೂಡ ಮೈತ್ರಿ ಸರ್ಕಾರ ಮುಂದುವರಿಯುತ್ತೆ ಎನ್ನುವಂತಹದ್ದು ಅವರ ಉದ್ದೇಶ. ಸೊ ಹಾಗಾಗಿ ಸಮನ್ವಯ ಸಮಿತಿ ರಚನೆ ಸಂಬಂಧ 8-10 ದಿನಗಳಲ್ಲಿ ಎಲ್ಲ ತರಹದ ನಿರ್ಧಾರಗಳು ಕೂಡ ಎರಡೂ ಪಕ್ಷದಿಂದ ಆಗಬಹುದು. ಸದ್ಯದಲ್ಲೇ ಸಭೆ ಕರೀಬಹುದು. ಕಾರ್ಯಕಾರಿಣಿ ಸಭೆನೋ ಅಥವಾ ಎಲ್ಲ ಕಾರ್ಯಕರ್ತರನ್ನ ಕರೆದು ಸಭೆ ಮಾಡ್ತಾರೋ, ಅಥವಾ ಜೆಡಿಎಸ್ನ ಪ್ರಮುಖ ಮುಖಂಡರುಗಳನ್ನು ಪ್ರತ್ಯೇಕ ಸಭೆ, ಬಿಜೆಪಿಯ ಪ್ರಮುಖ ಮುಖಂಡರುಗಳನ್ನು ಪ್ರತ್ಯೇಕ ಸಭೆಗಳನ್ನು ಕರೆದು ಮೀಟಿಂಗ್ ಆಗೋ ಸಾಧ್ಯತೆಗಳಿದ್ದಾವೆ. ಇನ್ನು ಸ್ಥಳೀಯ ಚುನಾವಣೆಗಳಲ್ಲಿ ಮೈತ್ರಿಯಾಗಿ ಮುಂದುವರಿಯೋದ್ರಲ್ಲಿ ಎದುರಾಗಬಹುದಾದ ಸಂಕಷ್ಟಗಳೇನೇನು? ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಾಗಬಹುದು. ಇನ್ನು ಯಾರು ಅಭ್ಯರ್ಥಿಗಳಾಗಬೇಕು, ಯಾವ ಯಾವ ಸ್ಥಳಗಳಲ್ಲಿ ಯಾರ ಪಾರುಪತ್ಯ ಹೆಚ್ಚಿದೆ ಅಂತಹ ಪಕ್ಷದ ವಕ್ತಾರರನ್ನೇ ಅಲ್ಲಿ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಬೇಕಾಗಿ ಬರುತ್ತೆ. ಸೊ ಈ ಎಲ್ಲ ವಿಚಾರಗಳು ಕೂಡ ನಿಜಕ್ಕೂ ಈಗ ರಾಜ್ಯದಲ್ಲಿ ಬಹಳಷ್ಟು ರಾಜಕೀಯ ವಿಪ್ಲವಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ಒಂದು ಭಾಗವಾಗಿ ಕಾರ್ಯಾಚರಿಸಬಹುದು. ಸಮನ್ವಯ ಸಮಿತಿ ರಚನೆ ಸಂಬಂಧ 8-10 ದಿವಸದಲ್ಲಿ ಹೆಸರು ಪ್ರಕಟ ಆಗುತ್ತೆ. ಸದ್ಯದಲ್ಲೇ ಗ್ರೇಟರ್ ಬೆಂಗಳೂರು ಚುನಾವಣೆ ಇರುವ ಕಾರಣ ಬೆಂಗಳೂರಿಗೆ ಸೀಮಿತವಾಗಿ ಒಂದು ಸಮನ್ವಯ ಸಮಿತಿ ರಚನೆಯಾದರೆ ರಾಜ್ಯಕ್ಕೆ ಮತ್ತೊಂದು ಸಮಿತಿ ರಚನೆಯ ಕುರಿತು ಕುಮಾರಸ್ವಾಮಿ ಸಲಹೆ ಕೊಟ್ಟಿದ್ದಾರೆ. ಮುಂದಿನ ಎಲೆಕ್ಷನ್ ಮೇಲೆ ಕಣ್ಣಿಟ್ಟ ಮೈತ್ರಿ ಸರ್ಕಾರ HDK ಬಿ.ವೈ. ವಿಜೇಂದ್ರ ಭೇಟಿ ಜೊತೆಗೆ ಚರ್ಚೆ, ಮೈತ್ರಿ ಪಾಳೆಯದಲ್ಲಿ ಈಗ ಗುಸುಗುಸು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.